ನಮಸ್ಕಾರಣ ಅರುಣ್ ಪ್ರಸಾದ್ ಅವರೇ. ನೀವು ನಮ್ಮ ಚಳುವಳಿಗಳ ಗೆಳೆಯರು, ನೀವು ಚಳುವಳಿಗಳ ಸ್ನೇಹಿ. ನೀವು ಅದೆಲ್ಲದಕ್ಕಿಂತ ಸರ್, ನಾನು ನಿಮ್ಮ ಅಭಿಮಾನಿ. ಬೇಲಿ ಮತ್ತು ಹೊಲ ಅದರಷ್ಟು ನನಗೆ ಮನಸ್ಸಿಗೆ ನಾಟದಂತ ಕತೆ ಬೇರೆ ಇಲ್ಲ ಅನ್ಸ್ತದೆ. ಅವಾಗ ಧಾರಾವಾಹಿಯಾಗಿ ಬಂತದು, ಒಂದೆರಡು ಕಂತಿನಲ್ಲಿ ಮಯೂರದಲ್ಲಿ ಬಂತು. ಅದು ಅವಾಗಿಂದ ಪುಸ್ತಕ ನನ್ನ ಹತ್ರ ನಾನು ತಗೊಂಡಿದ್ದೆ. ಆಮೇಲೆ 2, 3, 4 ಪುಸ್ತಕ ತಗೊಂಡೆ. ಅಂದ್ರೆ ತಗೊಂಡಂಗು ಅದು ಯಾರೋ ತಗೊಂಡು ಮತ್ತೆ ಮಾಮೂಲಿ ಅದು. ಸರ್, ಆ ಕತೆ ಬರೀಲಿಕ್ಕೆ ನಿಮ್ಗೆ ಏನ್ ಪ್ರೇರಣೆ? ಏನಿಲ್ಲ, ನಾನು ನನ್ನ ಕಥೆಗಳು ಯಾವತ್ತೂ ನಿಜ ಘಟನೆಯನ್ನು ಅವಲಂಬಿಸಿರ್ತವೆ. ಯಾವ ಕಥೆಯನ್ನು ನಾನು ಕಾಲ್ಪನಿಕವಾಗಿ ಬರೆಯಲ್ಲ. ಎಲ್ಲ ಕತೆ ನನ್ನ ಪಂಚೇಂದ್ರಿಯಗಳಿಗೆ ಎಟುಕಿದ ಅನುಭವದಿಂದ ಸೃಷ್ಟಿಯಾದಂಥ ಕಥೆಗಳವು. ಅದು ಕಾದಂಬರಿಯಲ್ಲಿ ಏನಾಯ್ತು ಅಂದ್ರೆ, ನಮ್ಮ ಗೆಳೆಯರ ಮನೆಯಲ್ಲಿ ಸುಂಕದ ಕಲ್ಲು ಅಂತ ಇದೆ. ಆ ಗೆಳೆಯನ ಮನೆ ಕೊಟ್ಟೂರ್ ಹತ್ರ ಒಂದು ಅವ್ರ ಮನೆ ಕಳತನ ಆದಾಗ ಅವರು ಕಂಪ್ಲೇಂಟ್ ಕೊಡಕ್ ಹೋದಾಗ ಕಂಪ್ಲೇಂಟಿಗೆ 500 ರೂಪಾಯಿ ಇಸ್ಕೊಂಡು ಕಂಪ್ಲೇಂಟ್ ತಗೊಂಡು ಪುನಃ ಆ ಸಿಕ್ಕಂತ ಏನ ಕಳತನದ ಮಾಲ್ ಏನ್ ಸಿಗುತ್ತೆ ಅದನ್ನೆಲ್ಲ ಪೊಲೀಸ್ ಹಂಚಿಕೊಂಡು ಮತ್ತೆ ನೀನೇ ಕಳೆದ ಅಂತ ಅವ್ರ ಮೇಲೆ ಕೇಸ್ ಹಾಕಿದ್ರು. ಆ ಥರ ಒಂದು ಘಟನೆ ನಡೀತದು. ಆ ಘಟನೆ ನನ್ನ ಮನಸ್ಸಿನಲ್ಲಿ ಸುಮಾರು 6-7 ತಿಂಗಳ ಕಾಲ ಕೊರಿತಾ ಇತ್ತು ಅದು. ಅದೇ ಸಂದರ್ಭದಲ್ಲಿ GS ಸದಾಶಿವ, ಈ ಭಾಗದಲ್ಲಿ ಅವರು ಕೂಡ GS ಸದಾಶಿವ ಒಮ್ಮೆ ಅರ್ಜೆಂಟ್ ಒಂದು ಕಿರು ಕಾದಂಬರಿ ಕಳಿಸು ಅಂತ ಹೇಳಿದಾಗ ಸುಮಾರು ಒಂದು 8 ದಿನದಲ್ಲಿ ಬರೆದು ಆ ಕಾದಂಬರಿ ಕಳಿಸಿದ್ದೆ. 8 ದಿನದಲ್ಲಿ ನಾನು. ಎಷ್ಟು ಪೇಜಿನ ಪುಸ್ತಕ ಆಗಿತ್ತು ಅದು? ಒಂದು 120 ಪುಟ ಇದೆ. 8 ದಿನದಲ್ಲಿ 120 ಪುಟ ಬರೆದೆ. ಬರೆದ ಮೇಲೆ ಅದನ್ನ ಇಮ್ಮಿಡಿಯೇಟ್ ಕಳಿಸಿದ್. ನನ್ನ ಸ್ವಭಾವ ಅಂದ್ರೆ ಪದವಿಟ್ಟಳಪದೊಂದು ಅಗ್ಗಳಿಕೆ. ನನ್ನ ಆರಂಭದ ಕಥೆ ಕಾದಂಬರಿಗಳು ಯಾವಾಗ್ಲೂ ನಾನು ರಿರೈಟ್ ಮಾಡಿಲ್ಲ. ಆಮೇಲೆ ಯಾವ ಸೆಂಟೆನ್ಸ್ ಅನ್ನು ನಾನು ಹೊಡೆದಾಕಿ ಪುನಃ ಬರೆಯಕ್ಕೆ ಕರೆಕ್ಷನ್ ಮಾಡಿಲ್ಲ. ಸರಿ. ಆಮೇಲೆ ನಾನು ಕಪ್ಪು ಕಾದಂಬರಿ ಅಂತ ಮೊದಲನೇ ಕಾದಂಬರಿ ಬರೆದದ್ದೇ, ಅದು ಕೂಡ 10 ದಿನದಲ್ಲಿ ಬರೆದೆ. ಇದು 7 ದಿನದಲ್ಲಿ ಬರೆದೆ ಅಲ್ವಾ. ಶಾಮಣ್ಣನ ಕಾದಂಬರಿನ 600 ಪುಟದ ಕಾದಂಬರಿನ 24 ದಿನದಲ್ಲಿ ಬರೆದೆ. ಇದು ಒಂದು ನನ್ನ ಸಾಹಸ, ಒಂದು ಹುಂಬತನ. ಅದೇ ರೀತಿ ಬೇಲಿ ಮತ್ತು ಹೊಲ ಬರೆದದ್ದು ಕೂಡ ಬಹಳ ಅತ್ಯಂತ ಕ್ಲುಪ್ತ ಅವಧಿಯಲ್ಲಿ 8 ದಿನಗಳಲ್ಲಿ ಬರೆದಂತ ಒಂದು ಕಾದಂಬರಿ. ಆ ಕಾದಂಬರಿ ಇಮ್ಮಿಡಿಯೇಟ್ ಅದು 2 ಕಂತಿನಲ್ಲಿ ಮಯೂರದಲ್ಲಿ ಬಂತು. ಮಯೂರದಲ್ಲಿ ಬಂದ್ಮೇಲೆ ತುಂಬಾ ಜನಪ್ರಿಯ ಆಯ್ತು. ಅದು ಸಿನಿಮಾ ಮಾಡ್ಬೇಕಂತ ಸುಮಾರು 5-6 ಜನ ನಿರ್ಮಾಪಕ ನಿರ್ದೇಶಕರು ನಾನು ಸಂಪರ್ಕಿಸಿದ್ರು. ಸಂಪರ್ಕಿಸಿ ಅದು ಬಹಳ ನನಗೆ ಹೆಸರು ಕೊಟ್ಟಂತ ಕಾದಂಬರಿ ಅದು. ನಿಮ್ಗೆಲ್ಲಾ ಬರವಣಿಗೆಗಳು ನಿಮಗೂ ಇಷ್ಟ ಆಗಿದ್ದದೇನಾ? ಯಾವುದು? ನನಗೆ ಇಷ್ಟ, ನನ್ನ ಕಾದಂಬರಿ ನಿಮ್ಗೆಲ್ಲ ಬರೆದ ಕಾದಂಬರಿ ನಿಮ್ಗೆ ಅತಿ ಹೆಚ್ಚು ಇಷ್ಟ ಆಗಿರೋಂಥದ್ದು? ಇಲ್ಲ, ನನಗೆ ನನ್ನ ಕಾದಂಬರಿ ಕಥೆಗಳೆಲ್ಲ ನನಗೆ ಇಷ್ಟ. ಎತ್ತರಿಗೆ ಹೆಗ್ಗಣ ಮುದ್ದು. ಅಲ್ಲ ಸರಿ, ಅದ್ರಲ್ಲಿ ನಿಮ್ಗೆ ಯಾವ್ದು 1ನೇ ನಂಬರ್ ಯಾವ್ದು ಕೊಡ್ತೀರಾ? ಅದು ನನಗೆ ಇಷ್ಟವಾದ ಅರಮನೆ ಅಂತ ಕಾದಂಬರಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂತು. ಸುಮಾರು 15 ವರ್ಷ ಬರೆದೆ ಅದನ್ನ. 15 ವರ್ಷ ಬರೆದು ಸುಮಾರು 7-8 ಜಿಲ್ಲೆಗಳನ್ನ ನಾನು ಕ್ಷೇತ್ರ ಕಾರ್ಯ ನಡೆಸಿದೆ. ಥಾಮಸ್ ಮನ್ರೋ ಐತಿಹಾಸಿಕ ಕಾದಂಬರಿ ಅಂತ ಕರೀತಾರೆ ಅದನ್ನ. ಅದು ಥಾಮಸ್ ಮನ್ರೋ ಎಲ್ಲಿ ಬಂದ, ಅವನು ಗ್ಲಾಸೋವದಿಂದ ಬಂದು ಈ ಭಾಗದಲ್ಲಿ ಅವನು ಬ್ರಿಟಿಷರ ಅಧಿಕಾರಿ ಅವನು. ಆಮೇಲೆ ಈ ಭಾಗದ ಜನರ ಪರವಾಗಿ, ದಲಿತ ಶೂದ್ರ ಪರವಾಗಿ ಹೋರಾಡಿದಂತ, ಕೆಲಸ ಮಾಡಿದಂತ ಒಬ್ಬ ಅಪರೂಪದ ಅಧಿಕಾರಿ ಅವನು. ಈಗ ಕೂಡ ಆಂಧ್ರದ ಅನೇಕ ಹಳ್ಳಿಗಳಲ್ಲಿ, ರಾಯಲಸೀಮದ ಹಳ್ಳಿಗಳಲ್ಲಿ ಅವನ ಹೆಸರಿಟ್ಕೊಂತಾರೆ. ಮನ್ರಮ್ಮ ಅಂತ ಹೆಸರಿಟ್ಕೊಂತಾರೆ. ಆಮೇಲೆ ಗೆಜೆಟಿಯರ್ ಪ್ರಕಾರ ರಾಘವೇಂದ್ರ ಸ್ವಾಮಿಗಳ ಜೊತೆಗೆ ಸಂವಾದ ನಡೆಸಿದಂತ ಅಧಿಕಾರಿ. ರಾಘವೇಂದ್ರ ಸ್ವಾಮಿಗಳು ಬೃಂದಾವನದಿಂದ ಹೊರಗಡೆ ಬಂದು, ಅದು ನಾನು ನಂಬೋದು ಬಿಡೋದು ಅಲ್ಲ, ಗೆಜೆಟಿಯರ್ನಲ್ಲಿ ಇದೆ. ಅದೊಂದು ಭಾವನಾತ್ಮಕವಾಗಿರ್ತಕ್ಕಂಥ ಘಟನೆ ಅದು. ಬೃಂದಾವನದಿಂದ ಬಂದು ಅವನ ಜೊತೆ ಮಾತಾಡ್ತಾರೆ, ಇಂಗ್ಲಿಷ್ ನಲ್ಲಿ ಮಾತಾಡ್ತಾರೆ ರಾಘವೇಂದ್ರ ಸ್ವಾಮಿಗಳಂತ ಅದರಲ್ಲಿ ಇದೆ. ಆತರ ಜನಪ್ರಿಯವಾಗಿದ್ದಂತ ಒಂದು ಕಾಲ್ಪನಿಕ ಒಂದು ಹೀರೋ ಆಗಿ ಬೆಳೆದಂತ ಒಬ್ಬ ವ್ಯಕ್ತಿ ಅವನು. ಅಂತ ವ್ಯಕ್ತಿಯನ್ನು ಆಧರಿಸಿ ನಾನು ಕಾದಂಬರಿ ಬರೆದೆ, ಅದು ಅರಮನೆ ಅಂತ. ಸುಮಾರು 15 ವರ್ಷ ಬರೆದೆ. ಅದು ಅನೇಕ ಮೌಖಿಕ ಕಾವ್ಯಗಳನ್ನ ನಾನು ಸ್ಟಡಿ ಮಾಡಿದೆ. ಆಮೇಲೆ ಅಲ್ಲಿರೋ ಮೌಖಿಕ ಕಾವ್ಯಗಳಲ್ಲಿರೋ ಭಾಷೆಯನ್ನ ನಾನು ಅರಿಸಿಕೊಂಡು ಅದನ್ನ ಸುಮಾರು ಬರೆದೆ. ಸುಮಾರು ನಾನು ಬರೆದಿರೋದೇ ಸುಮಾರು 35,000 ಪುಟ ಆಗಿರ್ಬೋದು ಬರೆದು. ಆಮೇಲೆ CN ರಾಮಚಂದ್ರನ್ ಅಂತಕ್ಕಂಥ ಒಬ್ಬ ಪ್ರಾತಸ್ಮರಣೀಯ ವಿದ್ವಾಂಸರವರು, ಅವರು ಇದು ಚೆನ್ನಾಗಿದೆ ಅನ್ನೋವರೆಗೂ ಬರೆದೆ.
ಅವ್ರು ದಿ ಬೆಸ್ಟ್ ಅಂತ ಹೇಳಿದ ಮೇಲೆ ಅದನ್ನು ಪ್ರಕಟಿಸಿದೆ ನಾನು. ಎಷ್ಟು ಪೇಜಿನ ಪುಸ್ತಕ ಆಯ್ತು? ಈ 600 ಪುಟ ಪುಸ್ತಕ ಇದೆ. ಆಮೇಲೆ ಮೊದಲು 1200 ಪುಟ ಆಯ್ತು, 800, 1000 ಪುಟ, ಈ ತರ ಬೇರೆ ಬೇರೆ ರೂಪ ಪಡಿತಾ ಹೋಗ್ತು. ಸುಮ್ಮನೆ ಬರದೆ ಅಷ್ಟೇ. ಯಾಕೆಂದ್ರೆ ಒಂದು ದಾಖಲಿಸಬೇಕಿತ್ತು ಅಂತ. ದಾಖಲೆ ಅಲ್ಲ, ಅದು ಒಂದು ಕೃತಿ ನನ್ನಿಂದ ಬರೆಸ್ಕೊಂತದ್ದು ಇಂಪಾರ್ಟೆಂಟ್. ಯಾವುದೇ ಒಬ್ಬ ಲೇಖಕ ತಾನು ಬರೆಯಲ್ಲ. ಕೃತಿ, ಕತೆ, ಕಾದಂಬರಿಗಳು ಲೇಖಕನಿಂದ ಬರೆಸ್ಕೊಳ್ತವೆ, ಪುನರ್ಜನ್ಮ ಪಡಿತಾವ ಅವು. ಹಂಗಾಗಿ ನನ್ನಿಂದ ಕಾದಂಬರಿ ಬರೆಸ್ಕೊಳ್ತದ್ದು. ಆಮೇಲೆ ಅದು ಒಂದು ಎಂಜಾಯ್ ಮಾಡಬಹುದಾದ ಕಾದಂಬರಿ ಅದು, ಬೇಲಿ ಮತ್ತು ಹೊಲ. ಅದು ತೆಲುಗಿನಲ್ಲಿ ಬಂತು. ಆಮೇಲೆ ಅದು ಸಿನಿಮಾ ಆಗಿ ಕೂಡ ಸ್ವಲ್ಪ ಜನಪ್ರಿಯ ಆಯ್ತು. ಅದು ರಾಮದಾಸ್ ನಾಯ್ಡು ಅಂತ ಸಿನಿಮಾ ತೆಗೆದ್ರದು. ಬಟ್ ವ್ಯವಸ್ಥೆ ಹಂಗೆ ಇದೆ ಅನ್ಸುತ್ತೆ ನನಗೆ. ವ್ಯವಸ್ಥೆ ಹಾಗೆ ಎಲ್ಲ ವ್ಯವಸ್ಥೆ ಈಗ ಚೇಂಜ್ ಆಗಿದೆ. ಅವಾಗ ನಾನು ಚಕ್ರ ಫಿಲಮ್ ನೋಡಿದೆ ನಾನು. ಸ್ಮಿತಾ ಪಾಟೀಲ್, ನಾಸಿರುದ್ದೀನ್ ಶಾ, ಇದು ಹೋಂಪುರಿ ಫಿಲಮ್. ಅದು ಸ್ವಲ್ಪ ನನ್ನ ಮೇಲೆ ಪ್ರಭಾವ ಬೀರ್ತದೆ. ಅಸ್ಲಂ ಬಗ್ಗೆ ಅದೆಲ್ಲ ಇಟ್ಕೊಂಡು ನಾನು ಬರೆದೆ. ಅದರಲ್ಲಿ ಕೆಲವು ಕ್ಯಾರೆಕ್ಟರ್ಸ್, ಬಡಗುಟ್ರಯ್ಯ ಅಂತಕ್ಕಂಥ ಒಬ್ಬ ಶ್ರೀಮಂತ ಕ್ಯಾರೆಕ್ಟರ್ ಬರುತ್ತೆ. ಅದು ನಮ್ಮ ಮನೆಗೆ ತೀರ ಹತ್ತಿರದಲ್ಲಿ ಇದ್ದಂತ ವ್ಯಕ್ತಿ ಆತ. ನಮ್ಮ ಮನೆಗೆ ಬರ್ತಾ ಇದ್ರು, ಮಾತಾಡ್ತಾ ಇದ್ರು. ಹೀಗೆ ಇವೆಲ್ಲ ಕ್ಯಾರೆಕ್ಟರ್ಸ್ ನಾವೇನು ಲೇಖಕರು ನಾವೇನು ನೋಡ್ತೀವಿ, ನಾವೇನು ಅನುಭವಿಸ್ತೀವಿ, ಅವೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಕತೆ ಕಾದಂಬರಿಗಳ ಕ್ಯಾರೆಕ್ಟರ್ ಆಗಿ ರೂಪುಗೊಳ್ತಾವ. ಅವೆಲ್ಲ ಏನೇ ನೋಡಿ ನೀವು, ಒಬ್ಬ ಕ್ರಿಯೇಟಿವ್ ರೈಟರ್ ಸಿನಿಮಾ ನೋಡ್ಲಿ, ಸಂಗೀತ ಕೇಳಲಿ, ಮನುಷ್ಯರ ಜೊತೆ ಮಾತಾಡ್ಲಿ, ಜಗಳ ಆಡ್ಲಿ, ಅಳ್ಳಿ, ಏನೇ ಮಾಡಿದ್ರು ಕೂಡ ಅವನು ಒಂದಲ್ಲ ಒಂದು ರೀತಿಯಲ್ಲಿ ಅದು ಅಭಿವ್ಯಕ್ತಿ ಪಡೀತದ್ದು. ಅದು ಹೀಗಾಗಿ ನಾವು ಎಲ್ಲಿ ಇರೋದು, ಸಾಮಾನ್ಯ ತಿರುಗಾಡೋದು, ನೋಡೋದು, ಮಾಡೋದು, ನಿಮ್ಮಂತ ಅದ್ಭುತವಾಗಿರ್ತಕ್ಕಂಥ ಗೆಳೆಯರ ಜೊತೆ ಈ ಭಾಗದಲ್ಲಿ ಮತ್ತೆ ಆನಂದಪುರ ಅಂದ್ರೆ ಅರುಣ್ ಪ್ರಸಾದ್ ಅವರು, ಆಮೇಲೆ ಹೊಂಬುಜ ವಸತಿ ಗೃಹ, ಇವೆಲ್ಲ ನೀವು ನೋಡಿ ಚಳವಳಿಗಳ ಹಿನ್ನೆಲೆಯಿಂದ ಬಂದಂತ ವ್ಯಕ್ತಿ. ನೀವು ಕೂಡ MD ನಂಜನಸ್ವಾಮಿ, ಇವೆಲ್ಲ ಅವ್ರ ಗರಡಿಯಲ್ಲಿ ಪಳಗಿದ. ಕೃಷ್ಣಪ್ಪನವರು ಬಾರಿ ಯಾರಲ್ಲಿ ಬಿ ಕೃಷ್ಣಪ್ಪರ ಜೊತೆಗಿದ್ರಿ ಅಲ್ವಾ? ನಿಮಗೊಂದು ಜನಪರವಾಗಿರತಕ್ಕಂಥ ಸಮಾಜಮುಖಿ ಚಿಂತನೆ ಇರೋದ್ರಿಂದ, ಅಥವಾ ನಮ್ಮಂತ ಲೇಖಕರನ್ನ ಈ ಥರ ನಿಮ್ಮ ಚೇಂಬರ್ನಲ್ಲಿ ಕುಂದಿರಿಸಿ ನೀವು ಬೇರೆ ಯಾರೋ ಮಿಲಿನಿಯರ್ ಬಿಲಿಯರ್ ಜೊತೆ ಮಾತಾಡಬಹುದು ನೀವು. ಆದ್ರೆ ನೀವು ಏನೋ ಸಮಥಿಂಗ್ ಡಿಫ್ರೆಂಟ್ ಆಗಿರ್ತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ನೀವು ನಮ್ಗೆ ಇಷ್ಟ ಆಗ್ತೀರಿ. ನಾವು ಅರುಣ್ ಪ್ರಸಾದ್, ನಮಸ್ಕಾರ. ಎಲ್ಲ ನನ್ನ ಪುಣ್ಯ ಕೂಡ ಬರ್ತೀವಿ, ನಿಮ್ಮಂತರ ಜೊತೆ ಮಾತಾಡ್ತೀವಿ. ಇಲ್ಲ, ಬರ್ಬೇಕು ನೀವು, ಪ್ರತಿ ವರ್ಷ ಬರ್ಬೇಕು. ಹಿಂಗೆ ಅಲ್ವಾ? ಈ ನೋಕಿ ಹೇಳ್ತಾರಲ್ಲ, ಕನೆಕ್ಟಿಂಗ್ ದಿ ಪೀಪಲ್ ಅಂತ ಒಂದು ಹೇಳ್ತಾರಲ್ಲ, ಮನುಷ್ಯನ ಬೆಸೆದೇ ಸಾಹಿತ್ಯ ಅಲ್ವಾ? ನೋಡಿ, ನಿಸಾರ್ ಅಹಮದ್ರಿಗೂ ಕೂಡ ಜೋಗ್ ಫಾಲ್ಸ್, ಜೋಗದ ಸಿರಿ ಬೆಳಕಿನಲ್ಲಿ, ಅದು ಎಲ್ಲ ಕವಿಗಳಿಗೂ ಅದು ಮರುಸೃಷ್ಟಿ ಪಡಿತಾನೆ ಹೋಗ್ತಾ ಇದೆ. ಕವಿತೆಗಳಲ್ಲಿ, ಕಥೆಗಳಲ್ಲಿ, ಸಿನಿಮಾಗಳಲ್ಲಿ, ಅಥವಾ ಮೂಗೂರು ಮಲ್ಲಪ್ಪರ ಲಾವಣಿಗಳಲ್ಲಿ, ಅಥವಾ ಒಬ್ಬ ಕವಿ ನೋಡೋದೇ ಬೇರೆ, ಒಬ್ಬ ವಿಜ್ಞಾನಿ ನೋಡೋದೇ ಬೇರೆ. ನೋಡಿ ಸರ್, ಒಂದು ನದಿ, ಅದು ಶರಾವತಿ ನದಿ. ಅದು ಹುಟ್ಟೋದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ನದಿ. ಅಂಬೂತೂರದಲ್ಲಿ ಹೊಟ್ಬಿಟ್ಟು ಇಲ್ಲಿ ವಿಶ್ವ ಸುಂದರ ಜಲಪಾತ ಆಯ್ತು. ಇದೇ ತೀರ್ಥಹಳ್ಳಿನಲ್ಲಿ ಇನ್ನೊಂದು ನದಿ ಹುಟ್ಟುತ್ತೆ, ವರಾಹ ನದಿ. ವರಾಹಿ ಅದು ಕುಂಚಿಕಲ್ ಫಾಲ್ಸ್ ಅಂತ ಆಗಿದೆ. ಮಾಸ್ತಿಕಟ್ಟೆ ಹತ್ರ, ಅರಣ್ಯ ಒಳಗಡೆ ಇದೆ, KPC ವ್ಯಾಪ್ತಿಯಲ್ಲಿ ಜನರಿಗೆ ಪ್ರವೇಶ ಇಲ್ಲ. ಇಂಡಿಯಾದ ಅತಿ ದೊಡ್ಡ ಜಲಪಾತ ಅದು. ಭಾರತದ ಅತಿ ದೊಡ್ಡ ಜಲಪಾತ ಕುಂಚಿಕಲ್ ಅಬ್ಬಿ ಫಾಲ್ಸ್ ಅಂತ. ನೋಡ್ಬೇಕು, ಅಬ್ಬಿ ಫಾಲ್ಸ್ ಹೆಸರು ಜನ ಕರೆಯೋದು ಕುಂಚಿಕಲ್ ಫಾಲ್ಸ್ ಅಂತ. ಅದು ಮಾಸ್ತಿಕಟ್ಟೆಯಿಂದ ಒಳಗೆ ಬರುತ್ತೆ. ಅಧಿಕಾರಿಗಳ ಪರ್ಮಿಷನ್ ತಗೊಂಡೇ ಹೋಗ್ಬೇಕು. ನೀವು ಬೇಸಿಗೆಯಲ್ಲಿ ಹೋಗ್ಬೇಕು, ಈಗ ಹೋಗಕ್ಕಾಗಲ್ಲ. ನಿಮ್ಗೆ ಅದ್ರ ವಿಜುವಲ್ಸ್ ಎಲ್ಲ ತೋರಿಸ್ತೀನಿ ನೋಡಿ. ಅಂತದೊಂದು ಜಲಪಾತ ನೋಡಿ, 2 ಜಲಪಾತ ನಮ್ಮಲ್ಲಿ ಇದೆ. ನಮ್ಮ ಜಿಲ್ಲೆಯಲ್ಲಿ ಹುಟ್ಟೋ 2 ನದಿಗಳು. ಇಡೀ ಭಾರತದಲ್ಲೇ ಅತಿ ದೊಡ್ಡ ಜಲಪಾತ, ವಿಶ್ವದಲ್ಲೇ ಸುಂದರವಾಗಿರುವಂತ ಜೋಗ ಜಲಪಾತ. ಅಲ್ಲ, ನೀವು ಶಿವಮೊಗ್ಗ ಐತಲ್ಲ, ಶಿವಮೊಗ್ಗ ರಹಿತ, ಶಿವಮೊಗ್ಗ ಇಲ್ಲದೆ ಇರತಕ್ಕಂಥ ಕರ್ನಾಟಕ ಊಹಿಸ್ಕೊಳಕ್ ಆಗಲ್ಲ. ಅಲ್ಲಿ ಇಂಟೆಲೆಕ್ಚುಯಲ್ಸ್, ಒಳ್ಳೆ ಚಳವಳಿಗಾರರು, ಆಮೇಲೆ ಅತ್ಯಂತ ಸುಂದರವಾಗಿರ್ತಕ್ಕಂಥ ಭೂಪ್ರದೇಶ, ಎಲ್ಲ ನದಿಗಳು ಹುಟ್ಟೋದು, ಬಹುಪಾಲು ನದಿಗಳಿಗೆ ಜನ್ಮ ನೀಡತಕ್ಕಂಥ ಸ್ಥಳ ಇದು ಅಲ್ವಾ?
ಇದು ಇಲ್ಲಿರ್ತಕ್ಕಂಥ ನದಿಗಳೆಲ್ಲ ಬಯಲು ಸೀಮೆಗೆ ಹೋಗಿ ಅಲ್ಲಿ ಇದು ಎರಡು ಇದು ಅರಬ್ಬಿ ಸಮುದ್ರ ಹೋಗ್ಬಿಡುತ್ತೆ, ಇದು ಹೋಗ್ತದೆ. ಬೇರೆ ಬಾಕಿದೆಲ್ಲ ತುಂಗಭದ್ರಾ ಸೇರ್ಬಿಡುತ್ತೆ. ಈ ಕುಮದ್ವತಿ ನದಿ ಇದೆಯಲ್ಲ, ಹುಂಚಾದ ಹತ್ರ ಹುಟ್ಟುತ್ತೆ. 5 ನದಿಗಳು ಹುಟ್ಟುತ್ತಲ್ಲಿ. ಇಲ್ಲ ನೋಡಿ, ಒಂದು ವಿಶೇಷ ನದಿ ಬಿಲ್ಲೇಶ್ವರ ಅಂತೇಳಿ 5 ನದಿ ಹುಟ್ಟುತ್ತೆ. ಕುವೆಂಪು ನಿಮ್ಗೆ ಗೊತ್ತು, ತೇಜಸ್ವಿ ರಾಮನಾಯ್ಕ, ರುದ್ರಪ್ಪ ರಾಮನಾಯ್ಕ, ಅನಂತಮೂರ್ತಿ ಅವರು, ಕೆ.ವಿ. ಸುಬ್ಬಣ್ಣ, ನೀವು ಯಾರು ಕೆ.ವಿ. ಸುಬ್ಬಣ್ಣವರು, ನಿನಾಜಂ, ಕರೆಕ್ಟ್. ಆಮೇಲೆ ಕಾಗೋಡು ಚಳವಳಿ ಹುಟ್ಟಿತ್ತು ನಮ್ಮ ಜಿಲ್ಲೆ. ರೈತ ಸಂಘ ರುದ್ರಪ್ಪನವರಿಂದ ಲೋಹಿಯಾ ಅವರು ಬಂದೋಗಿರ್ತಾರೆ, ಲೋಹಿಯಾ ಬಂದು ಅರೆಸ್ಟ್ ಆಗ್ತಾರೆ. ಆಮೇಲೆ ಇದೆಲ್ಲ ವಿಶೇಷ. ಗಣಪತಿಯಪ್ಪ ಅವರು ಹೋರಾಟಗಾರರು, ಅವರಿಂದ ನೆನೆಸ್ಕೊಳ್ತೀವಿ, ಬಂದಾಗೆಲ್ಲ ಅವ್ರು ನೆನಪಾಗ್ತಾರೆ. ಅವ್ರನ್ನ ನಾವು ಸರಿ ನಮ್ಮ ಮಂಜುನಾಥ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಅವ್ರ ಹತ್ರ ಕರ್ಕೊಂಡು ಹೋಗಿದ್ರು. ಇಂಥ ಅದ್ಭುತವಾದ ವ್ಯಕ್ತಿಗಳನ್ನ ಕೊಟ್ಟಂತ. ಆಮೇಲೆ ನಮ್ಮ ಬಿ ಕೃಷ್ಣಪ್ಪ ದಲಿತ ಸಂಘರ್ಷ ಸಮಿತಿ, ಎಂತ ಅದ್ಭುತವಾದ ವ್ಯಕ್ತಿ. ಒಂದು ಚಳವಳಿ, ಒಂದು ಕನಸು ಕಾಣತಕ್ಕಂಥ ವ್ಯಕ್ತಿಗಳೆಲ್ಲ ಇಲ್ಲಿ ಬಂದ್ರು. ಆಮೇಲೆ ಕನ್ನಡದ ಮೊದಲ ಶಾಸನ ಇದೆ ನೋಡಿ, ನಮ್ಮ ಶಿಕಾರಿಪುರ ಹತ್ರ ಇದೆ ಈಗ ಅದು. ತಾಳಗುಂದ ಶಾಸನ ಇಲ್ಲೇ ಇರೋದು. ಅದ್ರ ಅವ್ರದ್ದೇ ಇನ್ನೊಂದು ಶಾಸನ ಅಲ್ಲಿ ನಮ್ಮ ಇದರಲ್ಲಿ ಹಾಸನ ಜಿಲ್ಲೆನಲ್ಲಿ ಹಾಲ್ಮಡಿ ಅವರದ್ದೇ ಇದರಲ್ಲಿ ಕದಂಬರ ಆಳ್ವಿಕೆಯಲ್ಲಿ. ಕುಬ್ಜ ಅಂತಕ್ಕಂಥ ಒಬ್ಬ ಕವಿ ಬರೆದಿರ್ತಕ್ಕಂಥ ಸ್ತಂಭ ಶಾಸನ ಇಲ್ಲಿ. ಆಮೇಲೆ ಕೆಳದಿ ಅರಸರು ಇಲ್ಲೇ ಆಳ್ತಾರೆ, ಕೊಂಬುಜದ ಅರಸರು ಆಳ್ತಾರೆ. ರಾಣಿ ಚೆನ್ನಭೈರಾದೇವಿ ಅವಳು ಎಷ್ಟು ಫೇಮಸ್. ಅದ್ರಲ್ಲಿ ಸಾಗರ ತಾಲೂಕಿನ ಆವೇನಹಳ್ಳಿಯಿಂದ ಪ್ರಾರಂಭ ಅಂತ ಒಬ್ಬ ಔರಂಗಜೇಬ ಸಣ್ಣ ಸಂಸ್ಥಾನ, ಅದು ಕೆಳದಿ ಸಂಸ್ಥಾನ. ಅದು ಬಹಳ ಕನ್ನಡಿಗರ ಅಸ್ಮಿತೆಗೆ ಸಾಕ್ಷಿ. ಅವೆಲ್ಲ ಕೆಳದಿ, ಆಮೇಲೆ ಇಕ್ಕೇರಿ, ಇವೆಲ್ಲ ಹೊಂಬುಜ. ಕವಿ ಪರಮದೇವ ನಮ್ಮ ಸಾಗರ ತಾಲೂಕಿನ ಇಲ್ಲೇ ಹೆಗ್ಗೋಡ್ ಹತ್ರದ ಒಂದು ಗಣಪತಿ ದೇವಸ್ಥಾನದಲ್ಲಿ ಕನ್ನಡದಲ್ಲಿ ಬರೆದವ್ರೆ ಪರಮದೇವರು. ಅಂದ್ರೆ ನಮ್ಗೆ ಬಹಳ ವಿಶೇಷ ಇದೆ ಸರ್ ನಮ್ಮ ಜಿಲ್ಲೆದು. ಇಲ್ಲ ಸರ್, ನಿಮ್ಮ ಜಿಲ್ಲೆ, ನಾನು ಆ ವಿಶೇಷ ಕಾರಣಕ್ಕೆ ನಾನು 2 ಮಕ್ಕಳಿಗೂ ಮದುವೆ ಮಾಡಿರೋದು ಈ ಜಿಲ್ಲೆಯಲ್ಲಿ. ಹೌದಾ? ಎಲ್ಲಿ ಸರ್? ಶಿವಮೊಗ್ಗ. ಶಿವಮೊಗ್ಗ. ಮಕ್ಕಳು ಏನ್ ಮಾಡ್ಕೊಂಡಿದ್ದಾರೆ ಸರ್? ಈಗ ನನ್ನ ಮಗ ಒಬ್ಬ ಬಯೋಟೆಕ್ MSc ಮಾಡ್ಕೊಂಡಿದ್ದಾನೆ, ಪುರೂರವ ಅಂತ. ಎಲ್ಲಿದ್ದಾರೆ ಈಗ ನಾವು ಬೆಂಗಳೂರಲ್ಲಿ ಇದ್ದಾನೆ. ಇನ್ನೊಬ್ರು ಆಲ್ಟ್ರಾಟೆಕ್ ಸಿಮೆಂಟ್ ಇದ್ರಲ್ಲಿ ಇದ್ದಾನೆ. ಇನ್ನೊಬ್ಬನ್ ಬಯೋಟೆಕ್ MSc ಮಾಡ್ಕೊಂಡು ಶಾಲಿವಾಹನ ಅಂತ ನಮ್ ಜೊತೆಗಿದ್ದಾನೆ. ನಮ್ ಜೊತೆಗೆ ಯಾರಿಲ್ಲ, ಅವ್ನು ಒಳ್ಳೆ ಹುದ್ದೆಯನ್ನು ಬಿಟ್ಟು ಬಂದು ನಮ್ ಜೊತೆಗಿದ್ದಾನೆ. ಈಗ ಪರಿಪೂರ್ಣತೆ, ನಮ್ಮ ಒಂದು ಕುಟುಂಬದ ಪರಿಪೂರ್ಣತೆ ಸಿಕ್ಕಿರೋದು ಆ ಮಗನಿಂದ. 3ನೇ ಮಗ ಪ್ರವರ ಅಂತ ಅವ್ನು ಕತೆ ಕವಿತೆ ಎಲ್ಲ ಬರೀತಾ ಇರ್ತಾನೆ. ಅವ್ನು ಹಿಟಾಚಿ ಕಂಪ್ನಿಯಲ್ಲಿ ಬೆಂಗಳೂರಲ್ಲಿ ಇದ್ದಾನೆ. ಎಲ್ಲರದ್ದು ಮದುವೆ ಆಯ್ತಾ ಸರ್? ಎಲ್ಲ ಮದುವೆ ಆಗಿದೆ. 5 ಜನ ಮೊಮ್ಮಕ್ಕಳಿದ್ದಾರೆ. ಹೆಣ್ಮಕ್ಳಿಲ್ಲ. ಆಮೇಲೆ ನನಗೆ 3 ಜನ ಮಕ್ಕಳ ಪತ್ನಿಯರು ಏನಿದ್ದಾರೆ ಅವರೇ ನಮಗೆ ಹೆಣ್ಮಕ್ಳು. ಅವರು ಯಾರ ಕೇಳಿದ್ರು 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು ಅಂತ ಹೇಳ್ತೀವಿ. ಸರಿ ಸರಿ. ಆ 3 ಸ್ವಸ್ಥರು ನನ್ನ ಅಪ್ಪಾಜಿ ಅಂತಾರೆ, ನನ್ನ ಹೆಂಡತಿಗೆ ಅಮ್ಮ ಅಂತ ಕರೀತಾರೆ. ಇದು ಸುಖಿ ಸಂಸಾರ, ಹ್ಯಾಪಿಯೆಸ್ಟ್ ಮ್ಯಾನ್ ಇನ್ ದಿ ವರ್ಲ್ಡ್ ಅನ್ಬೋದು. ಎಸ್ ಹೂ ಇಸ್ ದಿ ಹ್ಯಾಪಿ. ಅದು ವರ್ಡ್ಸ್ವರ್ತಂದು ಒಂದು ಪದ್ಯ ಇದೆ. ಹ್ಯಾಪಿ ದ ಮ್ಯಾನ್ ವಿಲ್ ರಿಸೆಂಟ್ ಕೇರ್ ಇಫ್ ಪೆಟ್ರೋಲ್ ಏಕಸ್ ಕಾಂಟೆಂಟ್ ಟು ಬ್ರೀತ್ ಇಸ್ ನೇಟಿವೇರ್ ಇನ್ ಇಸ್ ಓನ್ ಗ್ರೌಂಡ್. ಅದನ್ನೇ BMC ಏನು ಸುಖಿಯೋ ತಾನು ಹುಟ್ಟಿನಲ್ಲಿ ಕಲಿಕೆಯಲ್ಲಿ ಇನ್ನೊಬ್ಬರ ಇಚ್ಛೆಯನ್ನು ಅರಿಯದವನು ಅಂತ ಹೇಳಿ ಬರೆದ್ರಲ್ಲ. ಇನ್ನೊಬ್ಬರ ನೋವಿಗೆ ಸ್ಪಂದಿಸರೇ ನಿಜವಾದ ವ್ಯಕ್ತಿ. ನಾನು ಏನು ಹೇಳ್ತೀನಿ ಗೊತ್ತಾ ಸರ್, ಬಹಳ ಜನರಿಗೆ ಸ್ವರ್ಗ ನಾವೇ ಸೃಷ್ಟಿ ಮಾಡ್ಕೊಳೋದು ಅಂತ ಅಷ್ಟೇ. ನಾವು ಗಂಜಿ ತಿಂದ್ರು ಇದು ನಮಗೆ ಮೃಷ್ಟಾನ ಅಂದ್ರೆ ಅಷ್ಟು ಮೃಷ್ಟಾನೇ ಆಗುತ್ತೆ. ಖಂಡಿತ ಅಲ್ವಾ? ಅದನ್ನ ಬಿಟ್ಟು ಇನ್ನೊಂದು ಹುಡ್ಕಕ್ ಹೋದ್ರೆ ಮಾತ್ರ ನಮ್ ನರಕ. ಅದು ಸ್ವರ್ಗ ನರಕ ಈ ಅವೆಲ್ಲ ನಾವು ಕಲಿಸ್ಕೊಂಡಿರ್ತಕ್ಕಂಥ. ಇನ್ನೊಬ್ರಿಗೆ ಹೋಲಿಕೆ ಮಾಡಿದ್ರೆ ನಮ್ಗೆ ನರಕಕ್ಕೆ ಬರುತ್ತೆ. ಅವು ನಮ್ಮ ಪರಿಕಲ್ಪನೆಗಳಷ್ಟೇ. ಇನ್ನೊಬ್ರು ಸುಖವಾಗಿರ್ಬೇಕಂದ್ರೆ ಅದೇ ಸ್ವರ್ಗ. ನಾವು ನಮ್ಮ ಚೌಕಟ್ಟಿನಲ್ಲಿ ಸ್ವರ್ಗನ ಸೃಷ್ಟಿ ಮಾಡ್ತೀವಿ. ಸರಿ ಸರ್, ನೀವು ಅಲ್ಲಿಂದ ಅಷ್ಟು ದೂರದಿಂದ ನಮ್ ಜೋಗ್ ಫಾಲ್ಸ್ ತೊಗೊಳಕ್ ಬರ್ತೀರ, ಬಹಳ ಧನ್ಯವಾದಗಳು. ಜಿಲ್ಲೆಯ ವತಿಯಿಂದ ನಿಮ್ಗೆ ಧನ್ಯವಾದಗಳು. ಖಂಡಿತ. ನಿಮ್ಮ ಇಷ್ಟೊಂದು ಪ್ರೀತಿಸೋ ವ್ಯಕ್ತಿ ನಮ್ಮ ಎದುರಿಗಿದ್ದೀರಿ, ನನಗೆ ನಿಮಗೆ ಧನ್ಯವಾದಗಳು ಅರುಣ್ ಪ್ರಸಾದ್.